ಬಂಧುಗಳೇ ನಮಸ್ಕಾರ. ನಾನು ನರಸಿಂಹರಾಜ್ KRS ಪಕ್ಷದ SC/ST ಘಟಕದ ರಾಜ್ಯ ಕಾರ್ಯದರ್ಶಿ. ನಾವೀಗ ಖಾಸಗಿ ಕೆಲಸದ ನಿಮಿತ್ತ ನಾವು ಹೋಗಿ ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆ ತುರ್ತು ಚಿಕಿತ್ಸಾ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ವಿಭಾಗದ ಬಳಿ ಇದ್ದೀವಿ. ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದರೆ, ನಾವು ಚೀಟಿಯಲ್ಲಿ ನೋಡ್ಬೋದು 2 ಗಂಟೆ 35 ನಿಮಿಷಕ್ಕೆ ನಾವು ಬಂದ್ವಿ. ಅಲ್ಲಿ ಬರಬೇಕಂದ್ರೆ ಗಾಡೀಲಿ ಮುಂದೆ ನಮ್ಮ ಹುಡುಗ ಕೂತಿದ್ದ, ಅದು ಹುಳ ಏನೋ ಕಣ್ಣಿಗೆ ಬಿಡ್ದುಬಿಟ್ಟು ತುಂಬ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು, ಕಣ್ಣು ಊತ ಬಂದುಬಿಟ್ಟಿದ್ದು. ನಾವು 2:35ಕ್ಕೆ ನೋಡಿ ಈ ಕಣ್ಣು ಎಷ್ಟು ಊತ ಬಂದಿದೆ. 2:35ಕ್ಕೆ ಬಂದರೆ ಇಲ್ಲಿ ಯಾವ ವೈದ್ಯರು ಇರಲಿಲ್ಲ. ಅದಾದಮೇಲೆ ಊಟಕ್ಕೆ ಹೋಗಿದ್ದಾರೆ ಅಂತಂದರು. ಕಣ್ಣಿನ ಡಾಕ್ಟ್ರ್ ಇದ್ದಾರೆ, ಬರ್ತಾರೆ ಅಂತ ಸಿಸ್ಟರ್ ಹೇಳಿದ್ರು. ಓಕೆ ತೋರಿಸ್ಕೊಳ್ಳೋಣ ಅಂತ ಅರ್ಧ ಗಂಟೆ ಕಾಯ್ದ್ವಿ. 3:05 ದರ್ಶನ್ ಅಂತ ರೇಡಿಯಾಲಜಿಸ್ಟ್ ಅವರು ಸ್ಕ್ಯಾನಿಂಗ್ ಮಾಡ್ತಾರೆ. ಆ ಡಾಕ್ಟ್ರು ಬಂದರು ನೋಡಿದ್ರು. ಪಾಪ ನೋಡಿ ಎಲ್ಲ ಮೆಡಿಸಿನ್ಗಳೆಲ್ಲ ಬರೆದಿದ್ದಾರೆ. ಯಾವ್ಯಾವ ಮೆಡಿಸಿನ್ ಅಂತ ನೋಡಿ ಅವರು ಡಾಕ್ಟ್ರಿಗೆ ಸಲಹೆ ತಗೊಂಡು ಬರೆದ್ರು. ಆದರೆ ಒಂದೇ ಒಂದು ಮೆಡಿಸಿನ್ ಸಹ ಇವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲ. ನೋಡಿ, ನಾನು ಬಿಲ್ಲನ್ನು ತೋರಿಸ್ತಾ ಇದ್ದೀನಿ. ಇದು ಬಿಲ್ಲು, ಖಾಸಗಿ ಆಸ್ಪತ್ರೆಯಲ್ಲಿ ನಾನು ತಂದಿರ್ತಕ್ಕಂಥ ಬಿಲ್ಲು. ಒಂದೇ ಒಂದು 3 ಮೆಡಿಸಿನ್ ಬರೆದಿದ್ದಾರೆ. ಒಂದು ಮೆಡಿಸಿನ್ ಸಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲ. ಇದು ಈ ರಾಜ್ಯದ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳು ಏನಿದ್ದಾವೋ ಇಲ್ಲಿ ಯಾವುದೇ ರೀತಿ ಔಷಧಿಗಳು ಸಿಗ್ತಾ ಇಲ್ಲ. ಬಡವರಿಗೆ ಏನು ಸಿಗಬೇಕಾಯ್ತ ತುರ್ತು ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಸಿಗಬೇಕಾದಂಥ ಯಾವ ಔಷಧಿಗಳೂ ಸಹ ಇಲ್ಲಿ ಸಿಗ್ತಾ ಇಲ್ಲ. ಪ್ರತಿಯೊಂದೂ ಖಾಸಗಿ ಮೆಡಿಕಲ್ಲು. ಇಲ್ಲಿ ಡಾಕ್ಟ್ರು ಒಬ್ಬರು ಸಿಗ್ತಾರೆ ಬಿಟ್ಟರೆ ಇನ್ನೇನು ಔಷಧಿಗಳು ತುರ್ತು ಚಿಕಿತ್ಸೆಗೆ ಬರ್ತಕ್ಕಂಥವು ಯಾವುೂ ಇಲ್ಲ. ದಯವಿಟ್ಟು ಇದನ್ನು ಜನ ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿ ಹೋರಾಟಗಳು ಮಾಡಿದ್ದೀವಿ ವೈದ್ಯರ ಬಗ್ಗೆ ವಿರುದ್ಧವಾಗಿ ಲಂಚ ತಗೊಳೋದ್ರ ಬಗ್ಗೆ. ಆದರೆ ಜನಗಳೇನಂತಾರೆ, ಖಾಸಗಿಗೆ ಹೋದರೆ ಆಗಲ್ವಾ, ಇಲ್ಲಿ ಕೊಡೋಣ ಬಿಡು ಅನ್ನೋ ಸ್ಥಿತಿನಲ್ಲೂ ಇದ್ದಾರೆ. ಆದರೆ ನಾವು ಅವ್ರ ಪರವಾಗಲ್ಲ. ಯಾರು ಅನ್ಯಾಯದ ಒಳಗಿದ್ದಾರೆ, ನಮ್ಮ ನ್ಯಾಯ ಕೇಳ್ತಾರೆ, ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟಗಳ KRS ಪಕ್ಷ ನಿರಂತರವಾಗಿ ಮಾಡ್ತಾ ಇದೆ. ಇದು ಶಿರಾ ಸರ್ಕಾರಿ ಆಸ್ಪತ್ರೆ. ದಯವಿಟ್ಟು ವೈದ್ಯಾಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು. ಆಡಳಿತ ಶಾಸಕರು ಸಹ ಗಮನ ಕೊಟ್ಟು ಔಷಧಿಗಳನ್ನು ಪೂರೈಸೋ ಥರ ಮಾಡಬೇಕು. ನಾನೇ ಮಧ್ಯರಾತ್ರಿ ಮೊನ್ನೆ 1 ಗಂಟೆಗೆ ಬಂದಿದ್ದೆ. ನಮ್ಮ ಮನೆಯವ್ರಿಗೆ ಏನೋ ಹೃದಯ ಸಮಸ್ಯೆ ಗಾಬರಿ ಪಡ್ತಾಯಿದ್ದಾರೆ ಅಂತ ಬಂದರೆ ECG ಮಾಡೋದಕ್ಕೆ ಸಹ ಬಿಲ್ ಕಟ್ಕೊಂಬನ್ನಿ ಅಂತಾರೆ. ಆ BPL ಕಾರ್ಡ್ ಇದ್ರೂ ಯಾವುದೇ ಸೌಲಭ್ಯಗಳು ಸಿಗ್ತಾಯಿಲ್ಲ. ಅದಕ್ಕೆ ನಾನು ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ ತಕ್ಷಣ ಡಾಕ್ಟರ್ ಬಾಬಾ ರಾಜೇಂದ್ರ ಪ್ರಸಾದ್ ಸರ್ ಅವರು ನಾನು ಹೇಳಿದಕ್ಕೋಸ್ಕರ ಅವರು ಆಯಿತು ಬಿಡಪ್ಪ BPL ಕಾರ್ಡ್ ಇದ್ದರೆ ಬೇಡ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿಕೊಟ್ರು. ಆವಾಗ ಸುಮ್ಮನೆ ಆದರೂ ಬಿಟ್ಟರೆ, ಇಲ್ಲ ಅಂದರೆ ಇಲ್ಲಿ ಬಂದಿದ್ದ ತಕ್ಷಣ ಯಾವ ಸೌಲಭ್ಯಗಳು ಇದ್ದಾವೆ ಮಾಹಿತಿ ಕೊಡಲ್ಲ. ಇದು ಈ ಶಿರಾ ಆಸ್ಪತ್ರೆಯ ಚಿತ್ರಣ. ದಯವಿಟ್ಟು ಆರೋಗ್ಯ ಇಲಾಖೆ ಅಧಿಕಾರಿಗಳು, ನಾವು ಈ ಅನೇಕ ಬಾರಿ ಆರೋಗ್ಯ ಸೌಧದಿಂದ ಬಂದಂಥ ಜಾಗೃತ ಅಧಿಕಾರಿ ಶ್ರೀನಿವಾಸ್ ಸರ್ ಅವ್ರಿಗೂ ಸಹ ಮನವಿ ಮಾಡಿದ್ವಿ. ಅವಾಗ ಅವರೆಲ್ಲ ಹೇಳಿದ್ರು, ಒಬ್ಬ ರೋಗಿಗೆ ಕನಿಷ್ಠ 800 ರೂಪಾಯಿವರೆಗೂ ಮೆಡಿಸಿನನ್ನು ಇಲ್ಲಿ ಇಲ್ಲದಿರೋ ಹೊರಗಡೆ ತಂದು ಕೊಡ್ಬೋದು ಅಂತ ರೂಲ್ಸ್ ಇದೆ. ಆದರೆ ಯಾವ ಫಾಲೋ ಅಪ್ ಆಗ್ತಾಯಿಲ್ಲ. ಬರೀ ಪೇಪರೆಲ್ಲ ಇದ್ದಾವೆ ಬಿಟ್ಟರೆ ಯಾವ ರೂಲ್ಸ್ಗಳು ಇಲ್ಲಿ ಫಾಲೋ ಆಗ್ತಿಲ್ಲ. ಇದು ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ. ಇಲ್ಲಿ ವೈದ್ಯರು ಸಿಗ್ತಾರೆ. ಜನಗಳು ಜಾಗೃತರಾಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ದಿನ ಡಾಕ್ಟ್ರು ಇರ್ತಾರೆ. ಹಾಸಿಗೆ ದಿಂಬು ಸಹ ನೀವೇ ತಂದು ಇಲ್ಲಿ ತೋರಿಸ್ಕೊಂಡು ಹೋಗೋವಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ದಯವಿಟ್ಟು ನಮ್ಮ KRS ಪಕ್ಷ ಜಾಗೃತಿ ಮೂಡಿಸ್ತಾ ಇದೆ. ಜಾಗೃತರಾಗ್ರಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು BPL ಕಾರ್ಡ್ ಇದ್ದರೆ ಯಾವ್ಯಾವ ಚಿಕಿತ್ಸೆಗೆ ಎಷ್ಟು ಶುಲ್ಕ ಅಂತ ಉಚಿತವಾಗಿದ್ದರೆ ಉಚಿತವಾಗಿ ಕೊಡಿ. ಬಡವರಿಗಾಗಿ ಇರ್ತಕ್ಕಂಥ ಇದನ್ನು ಸಹ ನೀವು ದಯವಿಟ್ಟು ಈ ಥರ ಮಾಡಬೇಡಿ ಅಂತ. ಯಾಕಂದರೆ ನಾನು ಯಾರ ವಿರುದ್ಧನೂ ಆರೋಪ ಮಾಡ್ತಾಯಿಲ್ಲ. ಇಲ್ಲಿ ಸರ್ಕಾರಗಳು ಸಪ್ಲೈ ಇಲ್ಲ, ಕೊಡ್ತಾಯಿಲ್ಲ ಅಂತ ಹೇಳ್ತಾಯಿದ್ದಾರೆ. ನೋಡಿ, ಎಲ್ಲ ಮೆಡಿಸಿನ್ಗಳು ಖಾಸಗಿ. ನಾವು ತೋರ್ಸಮ್ಮ ಅವೆಲ್ಲ ಬಿಲ್ಗಳು ನೋಡಿ, ಇವೆಲ್ಲ ಹೊರಗಡೆಯಿಂದನೇ ತಂದು ಕೊಟ್ಟಿರೋ. ಇಲ್ಲಿ ಸರ್ಕಾರದಿಂದ ಯಾವುದು ಆರೋಗ್ಯ ಇಲಾಖೆಯಿಂದ ಒಂದು ಸಹ ಕಣ್ಣಿಗೆ ಸಂಬಂಧಪಟ್ಟ ನೋಡಿ ಅವನಿಗೆ ಹೆಂಗಿದೆ ಕಣ್ಣು. ಹಂಗೆ ಎಮರ್ಜೆನ್ಸಿ ಅಂತ ಬಂದ್ರು ಅರ್ಧ ಗಂಟೆವರೆಗೂ ಡಾಕ್ಟ್ರು ಇರಲಿಲ್ಲ ಅಂದರೆ ಹೆಂಗೆ ನೋಡಿ. ಅರ್ಧ ಗಂಟೆ ನಾವು ಕಾಯ್ದಿರೋದು. 2:15 3 ಗಂಟೆ 5 ನಿಮಿಷಕ್ಕೆ ವೈದ್ಯರು ಬಂದಿರೋದು. ಅರ್ಧ ಗಂಟೆ ಮಧ್ಯದಲ್ಲಿ ಯಾವ ಜೀವಕ್ಕೆ ಎಂಥ ತುರ್ತು ಪರಿಸ್ಥಿತಿಯಲ್ಲಿ ಬಂದರೆ ಏನು ಬೇಕಾಗಬಹುದು. ಆದರೆ ದಾದಿಯರು ಸಿಸ್ಟ್ರುಗಳಿದ್ರು, ನೋಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳ್ತಿಲ್ಲ. ಆದರೆ ತಕ್ಷಣ ದಯವಿಟ್ಟು ತಿರ್ಗಾ ಮತ್ತೆ ಇಲ್ಲಿ ರೊಟೀನಲ್ಲಿ ಬರೀಬೇಕಂತ ಇದೆ. ಡ್ಯೂಟಿ ರೋಸ್ಟ್ರಲ್ಲಿದೆ. ಡ್ಯೂಟಿ ಯಾರದ್ದಿದೆ, ಯಾವ ಸಮಯಕ್ಕೆ ಚೇಂಜ್ ಆಗ್ತಾರೆ ಅಂತ ಅದೆಲ್ಲ ಇಲ್ಲ ಇಲ್ಲಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಆಡಳಿತದ ಕಡೆ ಗಮನ ಕೊಡಬೇಕಂತ ನಾನು ಈ ಮೂಲಕ ಮನವಿ ಮಾಡಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.